ಒಂದ್ ಕಡೆ ದರ್ಶನ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಕಾಲವನ್ನ ಕಳೀತಿದ್ದಾರೆ. ಅವರ ಕುಟುಂಬಸ್ಥರೆಲ್ಲ ಕೂಡ ಬಂದು ಮಾತನಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇತ್ತ ಮಗನನ್ನ ಕಳೆದುಕೊಂಡ ಪೋಷಕರು ರೇಣುಕಾಸ್ವಾಮಿ ತಂದೆ ತಾಯಿಯ ಕಣ್ಣೀರು ಇವತ್ತಿಗೂ ಕೂಡ ನಿಲ್ತಾ ಇಲ್ಲ. ಮಗನ ಮೇಲೆ ಕೇಳಿಬರ್ತಿರುವ ಆರೋಪ, ಅನೇಕ ನಟಿಯರಿಗೆ ಅಶ್ಲೀಲ ಮೆಸೇಜ್ ಅನ್ನ ರೇಣುಕಾಸ್ವಾಮಿ ಕಳಿಸಿದ್ರು ಅನ್ನೋ ಆರೋಪ. ಮಗ ಬರ್ಬರವಾಗಿ ಹತ್ಯೆಯಾದ ನಂತರದಲ್ಲಿ ಈ ರೀತಿಯಾಗಿ ಹೇಳಿಕೆ ನೀಡ್ತಿದ್ದೀರಲ್ಲ, ಇಷ್ಟು ದಿನ ಯಾಕಿದ್ರ ಬಗ್ಗೆ ಮಾತನಾಡಲಿಲ್ಲ? ನಮಗೆ ಯಾರಿಗಾದ್ರೂ ಹೇಳಿದ್ದಿದ್ರೆ ಅಥವಾ ಪೊಲೀಸರಿಗೆ ಹೇಳಿದಿದ್ರೆ ಒತ್ತು ಬುದ್ಧಿ ಕಲಿಸಿ ಮಗನನ್ನ ಉಳಿಸ್ಕೊಳ್ತಾ ಇದ್ವಿ. ಆದ್ರೆ ಕೊಲೆ ಆಗೋ ಹಂತಕ್ಕೆ ಹೊಟ್ಟೋಯ್ತಲ್ಲ. ಈಗ ಮಾತನಾಡ್ತಿರುವವರ ಉದ್ದೇಶ ಏನು? ರೇಣುಕಾಸ್ವಾಮಿಯವರ ತಾಯಿಯ ಕಣ್ಣೀರಿನ ಮಾತಿದು. ಹೋಗಲೇಬೇಕು, ನ್ಯಾಯಾಂಗ ಬಂಧನ ಆಗಲೇಬೇಕು. ಯಾಕೆಂದರೆ ಇವತ್ತು ಅವ್ರ ತಾಯಿ, ಅವ್ರ ಹೆಂಡತಿ, ಅವ್ರ ಮಗ ಮಾಡಿದ್ದೇ ಆಗಿದ್ದರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇಷ್ಟು ದಿವಸ ಅವ್ರೇನು ಮಾಡ್ತಿದ್ರು? ಈಗ ಸತ್ತ ಮೇಲೆ ಆಗ ಮಾಡ್ತಿದ್ದ ಹೀಗೆ ಮಾಡ್ತಿದ್ದ ಅಂತ ಹೇಳಿದರೆ ಅದು ನ್ಯಾಯ ಅಲ್ಲ. ಅದು ಮೊದಲೇ ಹೇಳಬೇಕಾಗಿತ್ತು. ನಾವು ಎಚ್ಚೆತ್ಕೊಳ್ತಿದ್ವಿ, ಅವನಿಗೆ ಬುದ್ಧಿ ಹೇಳ್ತಿದ್ವಿ, ಈ ಥರ ಮಾಡಬೇಡಪ್ಪ ನೀನು ಅಂತ ಹೇಳ್ತಿದ್ವಿ. ಈಗ ಈ ಥರ ಅವ್ನು ಹತ್ಯೆ ಆದಮೇಲೆ ಬಂದು ನಮಗೆ ಮಾಡ್ತಿದ್ದ ಇಷ್ಟು ದಿವಸ ಎಲ್ಲಿ ಇವ್ರ ಬಾಯಿಗೆ ಏನು ಇಟ್ಕೊಂಡಿದ್ರು? ಕಡುಬು ಇಟ್ಕೊಂಡಿದ್ರಾ? ಗೊತ್ತಾಗಲ್ವಾ ಅವರಿಗೆ? ಸಿನಿಮಾ ತಾರೆಯರು, ನಟಿಯರು ಅಂತಾರೆ, ನಟರು ಅಂತಾರೆ. ಇಷ್ಟು ದಿವಸ ಏನು ಮಾಡ್ತಿದ್ರು? ಅವ್ನು ಮಾಡ್ದಾಗ ನಿಂದನೇ ಹೇಳ್ಬೋದಾಗಿತ್ತಲ್ಲ, ನಮಗೆ ಈ ರೀತಿ ಮಾಡ್ತಿದ್ದಾನೆ ಹೇಳ್ರಿ ಅಂತ. ನಾವು ಅವನಿಗೆ ಹೇಳ್ತಿದ್ವಿ. ಅವ್ರಿಗೆ ಕೊನೆಗೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವನು ಶಿಕ್ಷೆ ಅನುಭವಿಸ್ತಿದ್ದ. ಅದು ಬಿಟ್ಟು ಈಗೆಲ್ಲ ಆದಮೇಲೆ ಹೇಳಿದರೆ ಏನು ಉಪಯೋಗ ಇದೆ? ಕಸ್ಟಡಿಗೆ ಹೋಗಲೇಬೇಕು, ನ್ಯಾಯಾಂಗ ಬಂಧನ ಆಗಲೇಬೇಕು. ಯಾಕೆಂದರೆ ಇವತ್ತು ಅವ್ರ ತಾಯಿ, ಅವ್ರ ಹೆಂಡತಿ, ಅವ್ರ ಮಗ, ಅವ್ರ ಸ್ನೇಹಿತರು ಎಲ್ಲ ಹೋಗಿ ಅವನು ಇದ್ದಾನೆ ಅಂತ ನೋಡ್ಕೊಂಬರ್ತಾ ಇದ್ದಾರೆ. ಆದರೆ ನನಗೆ ಯಾರಿದ್ದಾರೆ? ನನ್ನ ಮಗ ಇಲ್ಲ, ನನ್ನ ಮಗನ ಕಳ್ಕೊಂಡಿದ್ದೀನಿ. ನಾನು ಯಾರನ್ನು ನೋಡ್ಬೇಕು? ಅವನನ್ನು ತಂದು ಕೊಡ್ತಾರ? ಅವನನ್ನು ನಾನು ನೋಡ್ಲಿಕ್ಕೆ ಸಾಧ್ಯವಾಗುತ್ತಾ? ಇಲ್ಲ. ಆ ಥರ ಕಣ್ಣೀರಲ್ಲಿ ಇವತ್ತು ನನ್ನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿಬಿಟ್ರು ಇವರು. ಅವ್ರಿಗೇನೋ ತಾಯಿ ಇದೆ, ತಂದೆ, ಯಾರು ಒಬ್ರು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬರ್ತಾರೆ. ಆದರೆ ನನ್ನ ಮಗನ ಯಾರು ನೋಡ್ಕೊಂಬರ್ತಾರೆ? ಅವ್ರ ಸಂಬಂಧಿಕರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅವರು ನೋಡೋಕ್ಕೆ ಸಾಧ್ಯನಾ? ಅವನಿಗೆ ಯಾರೂ ಇಲ್ಲ. ಇವತ್ತು ನನ್ನ ಮಗನ ಕಳ್ಕೊಂಡಿದ್ದೀನಿ, ನಾನು ನೋಡ್ತೀನಿ ಅಂದರೂ ಸಿಗ್ಬೇಕಲ್ಲ ಅವ್ನು ನನಗೆ. ಆದರೆ ಸಿಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡಿದ್ರು ಇವರು? ಮನುಷ್ಯ ಇವರು ಅಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಬೋದಾಗಿತ್ತು, ಕಾನೂನಿತ್ತು. ಅವ್ರು ಏನು ಶಿಕ್ಷೆ ಕೊಟ್ಟಿದ್ರು ನಾವು ಅನುಭವಿಸ್ತಿದ್ವಿ, ಅವನು ಅನುಭವಿಸ್ತಿದ್ದ. ಅದು ಬಿಟ್ಟು ಈ ಥರ ಭೀಕರವಾಗಿ ಹತ್ಯೆ ಮಾಡೋ ಅಂಥ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ. ಬಂದು ನಮಗೆ ಹೇಳ್ಬೋದಾಗಿತ್ತು, ಇಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಒಂದು ವೇಳೆ ಅವ್ನು ತಪ್ಪು ಮಾಡಿದ್ದೇ ಆಗಿದ್ದರೆ ಬೇಕಾದಷ್ಟು ದಾರಿ ಇತ್ತು. ಆದರೂ ಕೂಡ ಇವರು ಇಷ್ಟೊಂದು ಹತ್ಯೆ ಮಾಡಿ ಅವನಿಗೆ ಕೊಲ್ಲೋ ಅಂಥ ಇದು ಇರಲಿಲ್ಲ. ಇವತ್ತು ನೋಡಿದರೆ ಎಲ್ಲರೂ ಅದನ್ನು ಮಾತಾಡ್ಸೋಕ್ಕೆ ಇದಕ್ಕೆ ಹೋಗ್ತಾ ಇದ್ದಾರೆ. ನಾನು ನೋಡೋಕ್ಕೆ ನನಗೆ ನನ್ನ ಮಗ ಇಲ್ಲ. ಇವತ್ತು ನನ್ನ ಮಗನ ಕಳ್ಕೊಂಡಾಲೇ 1 ತಿಂಗಳಾಗ್ತಾ ಬಂತು. ಅವನು ಯಾವ ರೀತಿ ಇದ್ದ ಹೇಳಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ? ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ.
ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.